ಕರ್ನಾಟಕ ಎಂಬುದೇನು ಹೆಸರೇ, ಬರಿಯ ಮಣ್ಣಿಗೆ ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ. ಕುವೆಂಪು ಅವರ ಮಾತು. ಋಷಿ ಸದೃಶ ಬದುಕನ್ನು ನಡೆಸಿದಂಥ ಕುವೆಂಪು ಅವರಿಗೆ ಕನ್ನಡ ತಾಯಿ ಹೇಗೆ ಕಂಡಿದ್ದಾಳೆ ಅನ್ನೋದನ್ನು ಈ ಪುಟ್ಟ ಸಾಲಲ್ಲಿ ಅವರು ಸಮರ್ಥವಾಗಿ ತುಂಬಿಸಿದ್ದಾರೆ. ನನ್ನ ಬದುಕಿನ ಧ್ಯೇಯವಾಗಿ ಇಟ್ಕೊಂಡು ಈ ಒಂದು ಪದ್ಯದ ಆಶಯ ಏನಿದೆ ಅದನ್ನು ಸಾಧಿಸುವ ದಿಶೆಯಲ್ಲಿ ನಾನೊಬ್ಬನೇ ಋಷಿಯ ಕಾಣ್ಬ ಕಣ್ಣಿಗೆ ಈ ದೇವಿಯ ಈ ಬೃಹತ್ ರೂಪವನ್ನು ನಾನೊಬ್ಬನೇ ನೋಡಿದರೆ ಸಾಕೆ. ನಮ್ಮ ನಾಡಿನ ಪ್ರತಿಯೋರ್ವ ಕನ್ನಡಿಗನು ಕನ್ನಡಿಗ ಕರ್ನಾಟಕದ ಒಂದು ಸಮಗ್ರ ಚಿತ್ರಣವನ್ನು ಪಡಿಬೇಕು, ಅವರು ಋಷಿ ಸದೃಶ ಸ್ಥಾನವನ್ನು ಏರಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಈ ಥಟ್ ಅಂತ ಹೇಳಿ ಅಭಿಯಾನವನ್ನು ನಮ್ಮೆಲ್ಲ ಗೆಳೆಯರ ಜೊತೆ ಆರಂಭಿಸಿದ್ದೇವೆ. ಈ ಒಂದು ಘಟ್ಟಕ್ಕೆ ಬಂದು ನಾವು ನಿಲ್ತೇವೆ. ನಿಮ್ಮನ್ನು ಈ ಕ್ಷಣದಲ್ಲಿ ಈ ರೀತಿಯಾಗಿ ಭೇಟಿಯಾಗ್ತೇವೆ. ನಾನು ಕನಸಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಅದು ಸಾಧ್ಯವಾಗಿದೆ ನಿಮ್ಮಿಂದ. ಇದು ನನ್ನ ಬದುಕಿನ ಅತ್ಯಂತ ಭಾವುಕ ಕ್ಷಣ, ಸಾರ್ಥಕ ಕ್ಷಣ. ನಾನು ಮಾಡಿರೋದು ಬಹಳ ಸರಳವಾದ ಒಂದು ಪುಟ್ಟ ಕೆಲಸ ಅಷ್ಟೆ. ದುಂಬಿಯು ಕಾಡಿನಲ್ಲಿರುವ ಎಲ್ಲ ಹೂವುಗಳ ಮಕರಂದವನ್ನು ಸಂಗ್ರಹಿಸಿ ಅದನ್ನು ಜೇನನ್ನಾಗಿ ಪರಿವರ್ತಿಸಿ ನಮಗೆ ಕೊಡುತ್ತೆ. ನಮ್ಮ ಕನ್ನಡ ಭಾಷೆಯಲ್ಲಿ ಇರುವ ಸೊಗಸಾದ ಕೃತಿಗಳನ್ನು ಓದಿ ಅಲ್ಲಿರ್ತಕ್ಕಂಥ ವಿಷಯಗಳನ್ನು ಸಂಗ್ರಹಿಸಿ ಪ್ರಶ್ನೆಗಳ ರೂಪದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅಷ್ಟೇ ನಾನು ಮಾಡಿರುವಂಥ ಪುಟ್ಟ ಕೆಲಸ. ಅದನ್ನು ತಾವೆಲ್ಲ ಒಪ್ಪಿದ್ದೀರಿ. ತಮಗೆ ಕೃತಜ್ಞತೆಗಳು. ಇಂತಹ ಒಂದು ಅದ್ಭುತವಾದ ಪುಣ್ಯ ಕಾರ್ಯದಲ್ಲಿ, ಅಭಿಯಾನದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಚಂದನ ವಾಹಿನಿಗೆ ಜೀವನ ಪರ್ಯಂತ ನಾನು ಋಣಿಯಾಗಿರ್ತೇನೆ.